ಕವಳೇಶ್ವರನ ಸನ್ನಿಧಿಗೆ ಬರುವ ಭಕ್ತರಿಗೆ ನೀರು ಮತ್ತು ಬೆಲ್ಲವನ್ನು ವಿತರಿಸಿ ಮನತಣಿಸಿದ ದಾಂಡೇಲಿಯ ರಾಜೇಶ್ ವೆರ್ಣೇಕರ್ ನೇತೃತ್ವದ ಬಳಗ ಮಹಾಶಿವರಾತ್ರಿಯ ನಿಮಿತ್ತ ಶಿವರಾತ್ರಿಗೆ ಪ್ರಸಿದ್ಧವಾದ ಶ್ರೀ ಕವಳೇಶ್ವರನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ತಮ್ಮ ನೀರಿನ ದಾಹವನ್ನು ನಿವಾರಿಸುವ ನಿಟ್ಟಿನಲ್ಲಿ ದಾಂಡೇಲಿ ನಗರದ ರಾಜೇಶ್ ಜ್ಯುವೆಲ್ಲರ್ಸ್ ಆಭರಣದ ಅಂಗಡಿಯ ಮಾಲಕರಾದ ರಾಜೇಶ್ ವೆರ್ಣೇಕರ್ ಮತ್ತು ಅವರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತ ಜನರಿಗೆ ನೀರು ಮತ್ತು ಬೆಲ್ಲವನ್ನು ವಿತರಣೆ ಮಾಡಲಾಯಿತು. ಶ್ರೀ ಕವಳೇಶ್ವರನ ಸನ್ನಿಧಿಗೆ ಸಾಗಬೇಕೆಂದರೆ ದಾಂಡೇಲಿಯಿಂದ ಬಸ್ ಅಥವಾ ಟ್ಯಾಕ್ಸಿ ವಾಹನದ ಮೂಲಕ ಸರಿಸುಮಾರು 26 ಕಿಲೋಮೀಟರ್ ಕ್ರಮಿಸಿ ನಂತರ ಅಲ್ಲಿಂದ 3 ಕಿಲೋಮೀಟರ್ನಷ್ಟು ಕಾಡಿನ ಮಧ್ಯೆ ಕಾಲ್ನಡಿಗೆಯಲ್ಲಿ ಸಾಗಬೇಕಾಗುತ್ತದೆ. ಇಂತಹ ದುರ್ಗಮವಾದ ಕಾಡು ದಾರಿಯಲ್ಲಿ ಶ್ರೀ ಕವಳೇಶ್ವರನ ಸನ್ನಿಧಿಗೆ ಬರುವ ಭಕ್ತಾದಿಗಳಿಗೆ ನೀರು ವಿತರಿಸುವ ಮೂಲಕ ಭಕ್ತರ ನೀರಿನ ದಾಹವನ್ನು ತಣಿಸುವ ಕಾರ್ಯವನ್ನು ಕಳೆದ 23 ವರ್ಷಗಳಿಂದ ರಾಜೇಶ್ ವೆರ್ಣೇಕರ್ ಅವರು ತನ್ನ ಬಳಗದ ಜೊತೆ ಮಾಡಿಕೊಂಡು ಬಂದಿದ್ದಾರೆ. 2001ರಲ್ಲಿ ಶ್ರೀ ಕವಳೇಶ್ವರನ ದರ್ಶನಕ್ಕೆಂದು ಹೋದಂತಹ ಸಂದರ್ಭದಲ್ಲಿ ದಟ್ಟ ಕಾಡಿನ ಮಾರ್ಗ ಮಧ್ಯದಲ್ಲಿ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಎಲ್ಲಿ ಹುಡುಕಿದರೂ ನೀರು ಸಿಗದೇ ಇದ್ದಾಗ ಇಂತಹ ಸ್ಥಿತಿ ಮುಂಬರುವ ದಿನಗಳಲ್ಲಿ ಯಾವ ಭಕ್ತರಿಗೂ ಬಾರದೇ ಇರಲಿ ಎಂಬ ಆಶಯದೊಂದಿಗೆ ರಾಜೇಶ್ ವೆರ್ಣೇಕರ್ ಅವರು 2002ನೇ ಸಾಲಿನಿಂದಲೇ ಮಹಾಶಿವರಾತ್ರಿಯ ದಿನ ಶ್ರೀ ಕವಳೇಶ್ವರನ ಸನ್ನಿಧಿಗೆ ಬರುವ ಭಕ್ತರಿಗೆ ಬಾಯಾರಿಕೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಮತ್ತು ಅಚ್ಚುಕಟ್ಟಾಗಿ ದಟ್ಟ ಕಾನನದ ನಡುವೆ ಇರುವ ದಾರಿ ಮಧ್ಯದಲ್ಲಿ ದಾಂಡೇಲಿಯಿಂದ ವಾಹನದ ಮೂಲಕ ನೀರನ್ನು ಸಾಗಿಸಿ ಅಲ್ಲಿಗೆ ಬರುವ ಲಕ್ಷಾಂತರ ಸಂಖ್ಯೆಯ ಅಧಿಕ ಭಕ್ತರಿಗೆ ನೀರಿನ ಜೊತೆಗೆ ಬೆಲ್ಲವನ್ನು ನೀಡಿ ಸಹಕರಿಸುತ್ತಾ ಬರುತ್ತಿದ್ದಾರೆ. ಅಂತೆಯೇ ಈ ಸೇವಾ ಕಾರ್ಯವನ್ನು ಇಂದು ಶುಕ್ರವಾರವೂ ಮುಂದುವರೆಸುವ ಮೂಲಕ ಭಕ್ತರ ಶ್ಲಾಘನೆಗೆ ರಾಜೇಶ್ ವೆರ್ಣೇಕರ್ ಹಾಗೂ ಅವರ ಬಳಗ ಪಾತ್ರವಾಗಿದೆ.